ಡಿಸಿ ಅವರು ಎಸ್ ಪಿ ಅವರು ಹಿಂಗೊಂದು ಕ್ಲಾಸ್ ಒನ್ ಅಧಿಕಾರಿಗಳು ಪೇಮೆಂಟ್ ಹಂತವಾಗಿದೆ ಸರ್. ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ ಸರ್, ಈಗ ಚಿಕ್ಕೋಡಿ ಬೈಪಾಸ್ ರಸ್ತೆಗೆ ಏನು ಭೂಮಿ ಹೋಗ್ಯದಲ್ಲ, ಹೊರಗಡೆ ಏನಿಲ್ಲಿ ಪ್ಲಾಟ್ಗಳಾಗಂಗಿಲ್ಲ, ಸಿಟಿ ಸಮೀಪದ ಈ ಭೂಮಿ ಬೇರೆ ಬರ್ತದೆ ಸರ್. ಅಂದ್ರೆ ಹಿಂದ್ಗಡೆ ಹೋಗಿರ್ತಕ್ಕಂಥ ಭೂಮಿಗೆ ಏನದ ಎಷ್ಟು ರೇಟ್ ಕೊಡ್ಬೇಕಂತೇಳಿ ನೀವು ರಿಪೋರ್ಟ್ ಏನ್ ತಯಾರು ಮಾಡ್ತಾರೆ ಡಿಸಿ ಅವರು, ನೀವು ಮತ್ತೆ ಎಸ್ ಎಸ್ ಆರ್ ಕೊಡ್ಕೊಂಡು ಬಿಡದಿ ಒಳಗೆ ಏನು 2,60,00,000 ಕೊಡಕತ್ತಿರಲ್ಲ ಎಕರೆಕ್, ಅದನ್ನ ಫಾಲೋ ಅಪ್ ಮಾಡಿ ಸರ್. ಒಂದೇದಿದು. ಎರಡನೇದ ಇಲ್ಲೇ ಒಂದು ಸಮೀಪ ಒಂದು ಉದಾಹರಣೆ ಕೊಡ್ತೀನಿ ಸರ್. ರಾಯಬಾಗ್ ತಾಲೂಕು ಹಾರುಗೇರಿ ಅಂತ ಒಂದು ಪಟ್ಟಣ ಬರ್ತದೆ, ಏನೋ ತಾಲೂಕು ಆಗಿಲ್ಲ. ಒಂದು 30-40 ಸೈಜ್ ಪ್ಲಾಟಿಗೆ ₹1,00,00,000 ಕಿಮ್ಮತ್ ಮಾಡ್ಲಿಕ್ಕತ್ತದ. ₹1,00,00,000 ಸರ್. ಮತ್ತಿಲ್ಲಿ ಗುಂಟೆಗೆ ಎಷ್ಟು ತಾವೆಷ್ಟು ಕೊಡಕತ್ತೀರಿ, ಅದು ಬಹಳ ಕನಿಷ್ಠ ಬೆಲೆ ಆಗ್ತದೆ ಸರ್. ಎಸಿ ಸರ್, ತಮ್ಮ ಶಾಂತಿ ಅರ್ಧ ವಿಷಯ ಹೇಳಕತ್ತೀವಿ, ಚರ್ಚೆ ಆಗ್ತದ ಸರ್. ಈಗ ನಾ ಏನ್ ಹೇಳಕತ್ತೀನಿ, ಚಿಕ್ಕೋಡಿ ಸಮೀಪ ಏನು ಬರ್ತದಲ್ಲ, ಸಿಟಿ ಸಮೀಪ ಬಂದಾಗ ಇನ್ನು ಕೆಲವೇ ದಿನದೊಳಗೆ ಬುದ್ಧಿ ಯಾಕ್ರಿ ಚಿಕ್ಕೋಡಿ ಜಿಲ್ಲೆ ಆಗೇ ಆಗ್ತದೆ. ಚಿಕ್ಕೋಡಿ ಜಿಲ್ಲೆ ಆಗ್ತದ, ನಿಮ್ ಹೋರಾಟ ನಮ್ಮ ಹೋರಾಟ ಕೊಡ್ತದೆ. ಇನ್ನು ಕೆಲವೇ ದಿನದೊಳಗೆ ಚಿಕ್ಕೋಡಿ ಜಿಲ್ಲೆ ಆತಂದ್ರ ಇಲ್ಲಿ ಬಾಳ ಟೌನ್ಶಿಪ್ ಬರ್ತಾವ, ಬಹಳ ಬೆಳವಣಿಗೆ ಆಗ್ತದ. ನೀವೇನ್ ಮಾಡ್ಸಾರ, ನಿಮ್ಮ ಯೋಜನೆ ಏನೈತಲ್ಲ ಈ ಕ್ಷಣ ಮಾಡಾಕತ್ತದ ಸಂಪೂರ್ಣ ಬಂದ್ ಆಗ್ಬೇಕು ಸರ್. ಇದು ಮಾಡಂಗಿಲ್ಲ. ಯಾಕೆ ಸರ, ನಮ್ಮ ರೇಟ್ ರೈತರಿಗೆ ಏನು ಬೇಡಾಕತ್ತಾರ ಈ ಭಾಗದೊಳಗ, ಹೈವೇಕ್ ನಮ್ ಭೂಮಿ ಹೋಗ್ಯದ ಸರ್, ನಮಗ ರೇಟ್ ಬೇಕಾದಷ್ಟು ಕನಿಷ್ಠ ಬೇಕಲ್ಲ ಅದ. ಈಗ ಬಿಡದಿ ಒಳಗ ಮೊನ್ನೆ ನಮ್ ಚುನಾವಣೆ ನಾವು ಕೂಡ ಸಿಎಂ ಭೇಟಿ ಆದಾಗ ಇನ್ನ ಹೆಚ್ಚಿಗೆ ರೇಟ್ ಕೊಡ್ತೀನಿ, ಕರೆ ಬಿಡದಿ ಭೂಮಿ ತಗೋತೀನಿ ಅಂತ ಹೇಳಕತ್ತಾರ ಅವ್ರು. ಅಲ್ಲಿ ಬರೀ ಅಡಿಕೆ ತೆಂಗು ಹಂಗದ. ಮತ್ತೆ ಇಲ್ಲಿ ಸಿಟಿ ಸಮೀಪ ನಮ್ಮದು ಪ್ಲಾಟ್ ಆಗ್ತಕ್ಕಂಥ ಸಿಸ್ಟಮ್ ಅದ, ಇಲ್ಲಿ ರೇಟ್ ಸಮಂಜಸ ಆಗ್ತಾ ಇಲ್ಲ ಸರ್. ಸಿಟಿ ಬಿಟ್ಟು ದೂರ ಇರ್ತಕ್ಕಂಥ ಭೂಮಿಗೆ ಏನೈತಿ, ಬಿಡದಿ ಒಳಗೆ ಈಗೇನು ಸಿಎಂ ಅವ್ರು ಘೋಷಣೆ ಮಾಡ್ಯಾರಲ್ಲ, ₹2,60,00,000 ಸರ್. ಯಾಕೆ ಸರ್ ಓಕೆಲ್ರಿ, ಅಲ್ಲಿ ಕೊಡಕತ್ತಾರ, ನಮಗೂ ಅಷ್ಟು ಕೊಡ್ಲಿ, ಬಾಳ ಬೇಡ. ಹಳ್ಳಿ ಒಳಗೆ ಕೊಡ್ಬೇಕಿದೆ, ನಾ ಸಿಟಿ ಸಮೀಪ ಹೇಳ್ತಾ ಇಲ್ಲ ಸರ್. ಚಿಕ್ಕೋಡಿ ಸಮೀಪ ಬಂದಾಗ ಪ್ಲಾಟ್ ಸಿಸ್ಟಮ್ ಹೇಳಿದ್ನಲ್ರಿ, ಬರೀ ಒಂದು ಹಾರುಗೇರಿ ಪಟ್ಟಣದೊಳಗ 30-40 ಸೈಜ್ ಪ್ಲಾಟ್ಗೆ ₹1,00,00,000 ಕಿಮ್ಮತ್ ಮಾರ್ಲಿಕ್ಕತ್ತದ. ಮತ್ತೆ ಜಿಲ್ಲೆ ಸ್ಥಳ ಅದ, ಕೇಂದ್ರ ಸ್ಥಾನ ಅದ, ಸಮೀಪ ಬಂದಂಗ ಇಲ್ಲಿ ಬಹಳ ಕಿಮ್ಮತ್ ಆಗ್ತದ. ಅದನ್ನ ತಾವು ರೋಸ್ಟರ್ ಪದ್ಧತಿ ಕಳಿಸ್ರಿ, ಅಲ್ಲಿ ಮಠ ಯೋಜನೆ ಸಂಪೂರ್ಣ ಬಂದಿರ್ಬೇಕಪ್ಪ, ಮಾಡಬಾರ್ದು. ಈಗ ಬಿಡದಿ ಒಳಗೆ ಹೆಂಗ್ ಹೋರಾಟ ಬಂದಾಗ ಏನ್ ಗೊತ್ತದ, 170-400 ದಿನ ಆದ್ರೂ ಸಹಿತ ಹೋರಾಟ ಕಂಟಿನ್ಯೂ ಆಗ್ಲಿಕ್ಕತ್ತದ. ಇನ್ನ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದದ ಸರ್. ಇದರದ್ದು ಏನೈತಿ, ಸಂಪೂರ್ಣ ಡಿಸಿ ಅವ್ರು ಕೂಡ ಮಾತಾಡ್ರಿ, ನಿನ್ನಿನ ಅವ್ರು ಕೂಡ ಮಾತಾಡೀವಿ. ನಮಗ ಸಂಪೂರ್ಣ ಒಂದು ಯೋಗ್ಯ ಬೆಲೆ ಸಿಗ